ಹಾಯ್ ಹೆಲೋ ನನ್ನ ಪ್ರೀತಿ ಗೆಳೆಯರೇ. ಮಿಡ್ ಟರ್ಮ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಲ್ಯಾಂಗ್ವೇಜ್ ಮಾರ್ಕ್ಸ್ ಏನಿದೆ ಅದು ನಿಮ್ಮ ಫೈನಲ್ ರಿಸಲ್ಟಲ್ಲಿ ಇನ್ಕ್ಲೂಡ್ ಆಗುತ್ತೆ ಆ್ಯಸ್ ಇಂಟರ್ನಲ್ಸ್. ಸೊ ನಿಮಗೆ ಮಿಡ್ ಟರ್ಮಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಎಸ್ಪೆಷಲಿ ಲ್ಯಾಂಗ್ವೇಜಲ್ಲಿ. ಈಗ ನಿಮ್ಮ ಟಾರ್ಗೆಟ್ ಏನಿದೆ ಅದು 95+% ಆಗಿದ್ದರೆ ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡಿ ಆ್ಯಸ್ ಅ ರೆಫರೆನ್ಸ್. ಯಾಕಂದರೆ ಈ ಟೈಮ್ ಟೇಬಲ್ ನಿಮಗೆ ಐಡಿಯಾ ಸಿಗುತ್ತೆ ಹೇಗೆ ನಾವು ನಮ್ಮ ಟೈಮ್ ಟೇಬಲನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಹೇಗೆ ನಾವು ನಮ್ಮ ಸ್ಟಡೀಸನ್ನು ಫೋಕಸ್ ಮಾಡಬೇಕಂತ. 5:30ಗೆ ನೀವು ಎದ್ದೇಳಬೇಕು. ಅದಾದಮೇಲೆ 5:30 to 6 ಅಂದರೆ ಹಾಫ್ ಆನ್ ಅವರಲ್ಲಿ ನೀವು ಫ್ರೆಶ್ ಅಪ್ ಆಗಬೇಕು. ಬ್ರಷ್ ಮಾಡೋದಾಗಿರ್ಬೋದು ಅಂಥ ಕೆಲಸವನ್ನು 5:30 to 6 o'clock ಮಾಡಬೇಕು. ಅದಾದಮೇಲೆ 6 to 7:30 ನೀವು ಓದಬೇಕು. 7:30 to 8:30 ದಟ್ ಈಸ್ ಇಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಮತ್ತು ಇಲ್ಲಿ 1 hour ನೀವು ಓದಬೇಕು. ಈ ಟೈಮ್ ಏನಿದೆ ಇದು ತುಂಬ ಪ್ರೊಡಕ್ಟಿವ್. ಯಾಕಂದರೆ ಇದು ಬೆಳಗ್ಗೆ ಅಲ್ವಾ, ತುಂಬ ಸೈಲೆಂಟಾಗಿರುತ್ತೆ ಮತ್ತು ಯಾರೂ ಎದ್ದೇಳೋದಿಲ್ಲ. ಸೊ ತುಂಬಾ ಪ್ರೊಡಕ್ಟಿವ್ ಆಗ್ತದೆ ಇದು. ಸೊ ನೀವು ಇದನ್ನು ತುಂಬ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಇನ್ನು 8:30 to 9 ನಿಮ್ಮ ಬ್ರೇಕ್ಫಾಸ್ಟ್ ಮತ್ತು ಚಿಲ್ ಮಾಡಿ ನೀವು. ಅದಾದಮೇಲೆ 9 to 11 ಓದಿ ಕೂತ್ಕೊಳ್ಳಿ ಸಬ್ಜೆಕ್ಟ್ 3. ಇನ್ನು 11:10 to 1 o'clock ಮತ್ತೊಂದು ಸಬ್ಜೆಕ್ಟ್ನ ಓದಿ. ಇಲ್ಲಿ ನೀವು ನೋಡಿರ್ಬೋದು 10 minutes ನಾನು ಗ್ಯಾಪ್ ಕೊಟ್ಟಿದ್ದೇನೆ. ಈ 10 minutesಲ್ಲಿ ನೀವು ಬೇಕಾದರೆ ಸ್ವಲ್ಪ ಚಿಲ್ ಮಾಡ್ಬೋದು, ಸ್ವಲ್ಪ ರೆಸ್ಟ್ ತೆಗಿಬೋದು. ಇನ್ನು 1 to 2:30 ನೀವು ಲಂಚ್ ಮತ್ತು ಜಾಲಿ ಮಾಡಬೇಕು. ಇನ್ನು ನೆಕ್ಸ್ಟ್ 2:30 to 4:30 ನೀವು ಓದಬೇಕು. ದಟ್ ಈಸ್ 2 hours. ಈ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಬರೆಯುವ ಸಬ್ಜೆಕ್ಟ್ಸ್ ಓದ್ತಿದ್ದೆ. ಬರೆಯುವ ಸಬ್ಜೆಕ್ಟ್ಸ್ ಅಂದರೆ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ನಿಮಗೆ ತುಂಬ ಸಾಲ್ವ್ ಮಾಡಲಿಕ್ಕಿರುತ್ತೆ, ಪೆನ್ ಯೂಸ್ ಮಾಡಲಿಕ್ಕಿರುತ್ತೆ ಅಲ್ವಾ. ನಾವು ಬರಿಬೇಕು, ಬರೆದು ಸಾಲ್ವ್ ಮಾಡಬೇಕು. ಯಾಕಂದರೆ ನಾವು ಈ ಟೈಮ್ ದಟ್ ಈಸ್ 2:30 to 4:30 ಈ ಟೈಮಲ್ಲಿ ನಮಗೆ ನಿದ್ದೆ ಬರುತ್ತೆ. ವಿ ವಿಲ್ ಬಿ ವೆರಿ ಸ್ಲೀಪಿ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ಮ್ಯಾಥ್ಸ್ ಆಗಲಿ ಫಿಸಿಕ್ಸ್ ಆಗಲಿ ಹಾಗೆ ಸಬ್ಜೆಕ್ಟ್ಸ್ ನಾನು ಈ ಟೈಮ್ ಕಲಿತಿದ್ದೆ. ನೀವು ಕೂಡ ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಮತ್ತು 4:30 to 6:30 ನೀವು ಓದಬೇಕು. ಆಮೇಲೆ 6:30 to 7 ನೀವು ಜಾಲಿ ಮಾಡಿ, ಮನೆ ಹೊರಗೆ ಹೋಗಿ ಸ್ವಲ್ಪ ಒಳ್ಳೆ ಏರ್ ತೆಗೀರಿ, ಆಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಅದಾದಮೇಲೆ 7 to 8:30 ನೀವು ಓದಬೇಕು. 8:30 to 9 ಡಿನ್ನರ್ ಮಾಡಿ ನೀವು ಹಾಫ್ ಆನ್ ಅವರ್. ಅದಾದಮೇಲೆ 9 to 11:30 ನೀವು ಓದಬೇಕು. ಅದಾದಮೇಲೆ 11:30 to 5:30 6 hours ಸ್ಲೀಪ್ ನೀವು ತೆಗಿಬೇಕು, ವಿಚ್ ಈಸ್ ವೆರಿ ವೆರಿ ಸಫಿಷಿಯೆಂಟ್ ಫಾರ್ ಅ ಸ್ಟೂಡೆಂಟ್. ಇನ್ನು ನಾನಿಲ್ಲಿ ಲ್ಯಾಂಗ್ವೇಜ್ ಬರ್ತಿದ್ದೇನೆ ಅಲ್ವಾ. ಏನು ರೀಸನ್ ಅಂದರೆ ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ ಇದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಲ್ಯಾಂಗ್ವೇಜ್. ಯಾಕಂದರೆ ಅದು ನಿಮ್ಮ ಲಾಸ್ಟ್ ಬೋರ್ಡ್ ಎಕ್ಸಾಮ್ನ ಇಂಟರ್ನಲ್ಸ್ ಡಿಪೆಂಡ್ ಆಗುತ್ತೆ. ಸೊ ನೀವು ನಿಮ್ಮ ಲ್ಯಾಂಗ್ವೇಜ್ ಎಕ್ಸಾಮ್ಗೆ ತುಂಬಾ ಫೋಕಸ್ ಕೊಡಲೇಬೇಕು. ಇನ್ನು ಬೇರೆ ಸಬ್ಜೆಕ್ಟ್ ಲೈಕ್ ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಅದರಲ್ಲಿ ಕಮ್ಮಿ ಬಂದರೂ ಏನಾಗಲ್ಲ, ಬಟ್ ಲ್ಯಾಂಗ್ವೇಜಸಲ್ಲಿ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಯಾಕಂದರೆ ಈ ಮಾರ್ಕ್ಸ್ ನಿಮ್ಮ ಲಾಸ್ಟ್ ಫೈನಲ್ ಎಕ್ಸಾಮಿಗೆ ಆ್ಯಡಪ್ ಆಗುತ್ತೆ. ಈ ವಿಡಿಯೋ ಮಾಡ್ತಿರೋ ರೀಸನ್ ಒಂದೇ, ನಿಮಗೆ ಗೊತ್ತಾಗಬೇಕು ಹೇಗೆ ಟೈಮ್ ಟೇಬಲ್ ಇರುತ್ತೆ, ಹೇಗೆ ಜನರು ಕಲಿತಾರೆ, ಹೇಗೆ ವಿದ್ಯಾರ್ಥಿಗಳು ಕಲಿತಾರೆ. ಸೊ ಇದನ್ನು ನೀವು ಆ್ಯಸ್ ಅ ಐಡಿಯಲ್ ಟೈಮ್ ಟೇಬಲ್ ಹೇಗೆ ಇರುತ್ತೆ ಅಂತ ಕನ್ಸಿಡರ್ ಮಾಡಬೇಕು. ಇದನ್ನೇ ಫಾಲೋ ಮಾಡೋದು, ಐ ಡೋಂಟ್ ಫೋರ್ಸ್ ಯು ಟು ಫಾಲೋ ಓನ್ಲಿ ದಿಸ್ ಟೈಮ್ ಟೇಬಲ್, ಹೀಗೇ ಮಾಡಬೇಕು ಇಲ್ಲ. ಮತ್ತು ಯಾರಿಗೂ ಕೂಡ ಇಷ್ಟು ಪ್ರಿಸೈಸಾಗಿ ಆ್ಯಕ್ಯುರೇಟಾಗಿ ಫಾಲೋ ಮಾಡಲಿಕ್ಕೆ ಆಗಲ್ಲ. ಬಟ್ ಯು ಹ್ಯಾವ್ ಟು ಟ್ರೈ. ಏನಿಲ್ಲ, ಯು ಹ್ಯಾವ್ ಟು ಟ್ರೈ. ನಿಮಗೆ ಯಾವ ಗೋಲ್ಸ್ ಇದೆ, ಎಷ್ಟು ಕಲಿಬೇಕಂತಿದೆ ಒಂದು ದಿನದಲ್ಲಿ ಅಷ್ಟು ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಟೈಮ್ ಟೇಬಲನ್ನೇ ಫೋಕಸ್ ಮಾಡಬೇಕು ಅಂತ ಏನಿಲ್ಲ, ಬಟ್ ನಿಮಗೊಂದು ಕಲಿಯುವ ಛಲ ಇರಬೇಕು, ಗೊತ್ತಿರಬೇಕು ಎಷ್ಟು ಟೈಮ್ ನಾನು ಕಲಿಬೇಕು, ಎಷ್ಟು ಟೈಮ್ ನಾನು ವೇಸ್ಟ್ ಮಾಡಬೇಕು. ಅದಕ್ಕಾಗಿ ಮಾತ್ರ ನಾನು ಈ ವಿಡಿಯೋ ನಿಮಗಾಗಿ ಮಾಡ್ತಿದ್ದೇನೆ. ಓಕೆ.